ಮೋಟಿವೇಟ್ ಮಾಡಿಕೊಂಡು ವೀಡಿಯೋಸ್ ಹಾಕಬೇಕು. ಸೊ ಅದನ್ನ ಯೂಟ್ಯೂಬ್ ಯಾಕೆ ಸುಮ್ಮನೆ ಟೈಮ್ ವೇಸ್ಟು, ಮನೇಲಿ ಕೂತ್ಕೊಂಡು ಒಂದು ಶೋ ಆಗಲಿಕ್ಕೋಸ್ಕರ ನಾವು ಏನಾದರೂ ಅರ್ನ್ ಮಾಡಿ ಬಂದಿದೆ. ಅದರಿಂದ ಪಿನ್ ಬರೋದು ಎಷ್ಟು ಕಷ್ಟ. ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಲಕ್ಕಿ ಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಏನು, ಯಾವ ವಿಷಯದ ಬಗ್ಗೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. ಹೌದು, ಇವತ್ತು ತುಂಬಾ ಸ್ಪೆಷಲ್. ಗೂಗಲ್ ಆಡ್ಸೆನ್ಸ್ ಕಡೆಯಿಂದ ಪಿನ್ ಬಂದಿದೆ. ಶುಕ್ರವಾರ, ಇವತ್ತೇ ಬಂದಿರೋದು. ಶುಕ್ರವಾರ ದಿನ ಏನೋ ಒಂಥರ ಸ್ಪೆಷಲ್ ಶುಭ ದಿನ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು. ನಾನು ಅಪ್ಲೈ ಮಾಡಿ ವೆರಿಫಿಕೇಷನ್ಗೆ 1 ವೀಕ್ ಒಳಗೆ ನನಗೆ ಪಿನ್ ಬಂದಿದೆ. ಸೊ ಎಷ್ಟು ಖುಷಿ ಆಯ್ತು ಅಂದರೆ ಅಷ್ಟು ಇದೇ ಆಗಿರಲಿಲ್ಲ ಬರುತ್ತೆ ಇಷ್ಟು ಬೇಗ ಅಂತ. ಏನೇನು ಪ್ರಾಬ್ಲಮ್ಸ್ ಕೆಲವರೆಲ್ಲ ಹಾಕಿರ್ತಾರಲ್ಲ, ತುಂಬ ಟೈಮ್ ತಗೊಂತು ಹಾಗೆ ಹೀಗೆ ಅಂತ. ನಂದು ಏನಾಗುತ್ತೋ ಅಂತ ತುಂಬಾ ಭಯ ಇತ್ತು. ಆದರೆ ಕರೆಕ್ಟಾಗಿ ಒಂದು 5 ಡೇಸ್ ಒಳಗಡೆ ಬಂದಿದೆ. ಸೊ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಇಷ್ಟೆಲ್ಲ ಮಾಡಲಿಕ್ಕೆ ಒಬ್ಳಿಂದನೇ ಸಾಧ್ಯ ಇಲ್ಲ. ಅದಕ್ಕೆ ಯೂಟ್ಯೂಬ್ ಫ್ಯಾಮಿಲಿ ತುಂಬಾ ಸಪೋರ್ಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ನನಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಸಪೋರ್ಟ್ ಮಾಡಿ ಮುಂದೆ ತಂದಿದ್ದೀರಾ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಯಿತು. ನಿಮ್ಮ ಸಪೋರ್ಟ್ ಇಲ್ಲದೆ ಇಷ್ಟು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ನೀವೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇಷ್ಟು ಮುಂದೆ ಬರೋಕ್ಕೆ ಸಾಧ್ಯ ಆಯಿತು. ಯೂಟ್ಯೂಬ್ ಅಂತ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಇಷ್ಟೊಂದು ಹೋಪ್ ಇಟ್ಕೊಂಡೇ ಇರಲಿಲ್ಲ. ನನ್ನ ಖುಷಿ ನಾನು ಮಾಡ್ತಾಯಿದ್ದೀನಿ, ಬಟ್ ಮುಂದೆ ಹೇಗೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಬಟ್ ಇಷ್ಟು ಚೆನ್ನಾಗಿ ಪರವಾಗಿಲ್ಲ, ಏನೋ ಕಷ್ಟಪಟ್ಟು ಮಾಡಿದ್ದಕ್ಕೆ ಫಲ ಸಿಕ್ತು ಅಂತಲೇ ಹೇಳ್ಬೋದು. ಎಲ್ಲೋದ್ರೂ ಪ್ರತಿಫಲ ಇರಲೇಬೇಕಲ್ವ. ನಾವು ಎಷ್ಟು ಕಷ್ಟಪಟ್ಟಿರ್ತೀವೋ ಅಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಎಲ್ಲ ದೇವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ಕೂಡ ಹೌದು. ಏನೋ ಮಾಡಬೇಕು ಅಂತ ನಾನು ಆಸೆ ಪಟ್ಟು ಮಾಡಿದ್ದಕ್ಕೆ ಇವತ್ತಿಗೆ ಸಾರ್ಥಕ ಆಯಿತು ಅಂತಲೇ ಹೇಳ್ಬೋದು. 4,000 ಅವರ್ಸು ವಾಚ್ ಟೈಮು ಮತ್ತು 1,000 ಸಬ್ಸ್ಕ್ರೈಬರ್ಸು ಎಲ್ಲ ಕಂಪ್ಲೀಟಾಗಿ ಮಾನಿಟೈಸೇಷನ್ ಆನ್ ಆಯಿತು. ಆನ್ ಆಗಿದ ತಕ್ಷಣ ಎಲ್ಲರೂ ನನ್ನ ಕೇಳಿದ್ದು ದುಡ್ಡು ಬರ್ತಿದೆಯಾ ಅಂತ. ಮಾನಿಟೈಸೇಷನ್ ಆನ್ ಆಗಿದ ತಕ್ಷಣ ದುಡ್ಡು ಬರಲಿಕ್ಕೆ ಚಾನ್ಸ್ ಇಲ್ಲ. ಇದೆಲ್ಲ ವೆರಿಫಿಕೇಷನ್ ಎಲ್ಲ ಆಗಿ ಗೂಗಲ್ ಅಡ್ಸೆನ್ಸ್ ಕಡೆಯಿಂದ ಪಿನ್ ಬಂದು ಆಮೇಲೆ ನಮ್ಮದು $10 ಆದಮೇಲೆ ಇದು ಪಿನ್ ಬರುತ್ತೆ. ಆಮೇಲೆ ನಮಗೆ ಅಮೌಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗೋದು. ಸೊ ಎಲ್ಲರೂ ಆ ಥರ ಅಂದ್ಕೊಂಡಿರ್ತಾರೆ. ಬಸ್ ಸುಮ್ಮನೆ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ದುಡ್ಡು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಸ್ವಲ್ಪ ಟೈಮ್ ತಗೊಳುತ್ತೆ. ಯಾವುದೇ ಆದ್ರೂ ನಾವು ಹೋಗಿದ ತಕ್ಷಣ ಎಲ್ಲ ಸಿಕ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವಲ್ಲಿ ಎಷ್ಟು ಎಫರ್ಟ್ ಹಾಕ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಹಾಗೆ ಇದು ಕೂಡ ಯೂಟ್ಯೂಬಲ್ಲಿ ನಮ್ಮ ವೀಡಿಯೋಸ್ ಏನು ಅಷ್ಟು ತುಂಬಾ ವ್ಯೂಸ್ ಹೋಗ್ತಾ ಇದೆ ಅನ್ನೋದೆಲ್ಲ ಆ ಥರ ಇಲ್ಲ. ನಾನು ಫಸ್ಟ್ ಪರವಾಗಿರಲಿಲ್ಲ, ಬಟ್ ಇವಾಗ ರೀಸೆಂಟಾಗಿ ನಾನು ವ್ಲಾಗ್ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಆಗ್ತಾಯಿಲ್ಲ ಸರಿಯಾಗಿ, ಮೊಬೈಲ್ ಸರಿ ಇಲ್ಲ ಅನ್ನೋ ಕಾರಣಕ್ಕೆ. ಆವಾಗಿಂದ ಸ್ವಲ್ಪ ನನ್ನ ವೀಡಿಯೋಸು ವ್ಯೂಸ್ ಏನು ಅಷ್ಟು ಹೋಗ್ತಾಯಿಲ್ಲ. ಬಟ್ ತುಂಬ ವೈರಲ್ ತಗೊಂಡಿದ್ದ ವೀಡಿಯೋಸ್ ಅಂದರೆ ನಂದು ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಹಾಕಿದ್ದೆ. ಅದು ಇವಾಗ 80K ಆಗಿದೆ. ಸೊ ಅದರಿಂದನೇ ನನಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ದು ಮತ್ತು ಮಾನಿಟೈಸೇಷನ್ ಕೂಡ ಆನ್ ಆಗಿದ್ದು ತುಂಬಾ ಖುಷಿ ಕೊಡ್ತು. ನಾನಂತೂ ನನ್ನ ಎಫರ್ಟ್ ಹಾಕ್ಕೊಂಡು ಇನ್ನು ಮುಂದೆ ಒಳ್ಳೊಳ್ಳೆ ವ್ಲಾಗ್ಸ್ ಕೂಡ ಹಾಕೋಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಗೂಗಲ್ ಆಡ್ಸೆನ್ಸ್ ಪಿಂದು ಹೇಗೆಲ್ಲ ಮಾಡ್ಬೋದು ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಸೊ ಈಸಿಯಾಗಿ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ನ ಕೊಡಿ. ನೀವು ಎಲ್ಲಿದ್ದೀರಾ ಏನು, ಅದು ಅಡ್ರೆಸ್ ಕೊಡಬೇಕಾದ್ರೂ ಅಷ್ಟೇ ಅಡ್ರೆಸ್ ಜೊತೆ ಫೋನ್ ನಂಬರ್ ಕೂಡ ಕೊಟ್ಟಿರಿ. ಅಟ್ಲೀಸ್ಟ್ ನಿಮ್ಗೆ ಅಡ್ರೆಸ್ ಅವ್ರು ಹುಡ್ಕೋಕ್ಕಾಗಿಲ್ಲ ಅಂದರೂ ಕಾಂಟ್ಯಾಕ್ಟ್ ಮಾಡಿ ಆದರೂ ಕೊಟ್ಟು ಹೋಗ್ತಾರೆ. ಇಲ್ಲ ಅಂದರೆ ಸ್ವಲ್ಪ ಅವರಿಗೂ ರಿಸ್ಕ್ ಆಗುತ್ತೆ. ಸೊ ಆವಾಗ ಒಂದೊಂದು ಸಲ ಲೇಟ್ ಆಗೋದು ಎಲ್ಲ ಆಗ್ತಾ ಇರುತ್ತೆ. ಸೊ ನೀವು ಕರೆಕ್ಟಾಗಿ ಎಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡಿದ್ರೆ ಅದು ಕರೆಕ್ಟಾಗಿ ಎಲ್ಲನೂ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಹೀಗೆ ಹೋಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಕೆಲವರೆಲ್ಲ ಹೇಳ್ತಾರೆ ಯೂಟ್ಯೂಬ್ ಏನು ಎಲ್ಲರೂ ಇದೇ ಮಾಡ್ತಾರೆ, ಏನು ಮಾಡ್ತೀರಾ ಅದರಲ್ಲಿ ಅಂತ.
ಬಟ್ ನಮಗೆ ಗೊತ್ತು ನಾವು ಎಷ್ಟು ಕಷ್ಟಪಡ್ತೀವಿ. ಒಂದು ವಿಡಿಯೋ ಹಾಕಿಬಿಟ್ಟು ಅದಕ್ಕೆ ವ್ಯೂಸ್ ಬರಲಿ ಅಂತ ಕಾಯ್ಕೊಂಡು ಕೂರ್ತೀವಲ್ಲ, ಅದು ಎಷ್ಟು ಕಷ್ಟ ಅನ್ನೋದು ಎಲ್ಲರಿಗೂ ಎಲ್ಲ ಯೂಟ್ಯೂಬರ್ಸ್ಗೂ ಗೊತ್ತಿರುತ್ತೆ. ನಮ್ಮ ವಿಡಿಯೋಸ್ ವ್ಯೂಸ್ ಬಂದಿಲ್ಲ ಅಂದಾಗ ಎಷ್ಟು ಬೇಜಾರಾಗುತ್ತೆ ಅನ್ನೋದು ಗೊತ್ತಿರುತ್ತೆ. ಯಾಕೆ ನಮ್ಮ ವಿಡಿಯೋಸ್ ವ್ಯೂಸ್ ಬರಲ್ಲ, ಓನ್ಲಿ 50, 80, 100 ವ್ಯೂಸ್ ಹೋಗುತ್ತಲ್ಲ ಅಂತ ಎಷ್ಟೋ ಸಲ ಬೇಜಾರು ಮಾಡಿಕೊಂಡು ಒಂದು ವೀಕೆಲ್ಲ ವೀಡಿಯೋ ಹಾಕದೆ ಸುಮ್ಮನೆ ಇದು ಮತ್ತು ಬಿಡಬಾರ್ದು ಪ್ರಯತ್ನನ ಹಾಗೆ ಪಡ್ತಾ ಇರಬೇಕು ಅಂತಲೂ ಇದೆ. ಸೊ ಹೀಗೆ ನನಗೆ ಸಪೋರ್ಟ್ ಮಾಡೋದು ನಮ್ಮಮ್ಮ. ಇನ್ಯಾರು ನನಗೆ ಅಷ್ಟು ಸಪೋರ್ಟ್ ಮಾಡಲ್ಲ. ನಮ್ಮಮ್ಮ ಏನು ಮಾಡಂತಾರೆ ನಾನು ಅದನ್ನು ಮಾಡ್ತೀನಿ. ನಮ್ಮಮ್ಮಂಗೆ ಏನು ಹೇಳಿದ್ರು ನಮ್ಮಮ್ಮ ಹೇಳೋದು ಒಂದೇ, ನೀನು ಮಾಡು ನೋಡೋಣ ಏನಾಗುತ್ತೆ ಆಗಲಿ, ಪ್ರಯತ್ನ ಮಾತ್ರ ಬಿಡಬೇಡ, ಮಾಡ್ತಾ ಇರು ಅಂತ. ಸೊ ಅದನ್ನು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇನ್ನು ಒಳ್ಳೊಳ್ಳೆ ವೀಡಿಯೋಸು ಒಳ್ಳೊಳ್ಳೆ ವ್ಲಾಗ್ಸ್ ಬರುತ್ತೆ, ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಸೊ ಇವಾಗ ಗೂಗಲ್ ಆಡ್ಸೆನ್ಸ್ದು ಪಿನ್ನ ಓಪನ್ ಮಾಡೋಣ. ಇಲ್ಲಿ ಕೊಟ್ಟಿದ್ದಾರೆ ರಿಮೂವ್ ಸೈಡ್ ಎಡ್ಜಸ್ ಫಸ್ಟ್ ಅಂತ. ಸೊ ರಿಮೂವ್ ಮಾಡಿಬಿಟ್ಟು ಓಪನ್ ಮಾಡೋಣ. ಓಕೆ, ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಮೇಲೆ ಅದನ್ನು ಓಪನ್ ಮಾಡೋಕ್ಕೆ ಇನ್ನೂ ಒಂಥರ ಸ್ಪೆಷಲಾಗಿ ಖುಷಿ ಅಂತಲೇ ಹೇಳ್ಬೋದು. ಎಲ್ಲ ಯೂಟ್ಯೂಬರ್ಸ್ಗೂ ಈ ಥರ ಅನುಭವ ಆಗೇ ಆಗಿರುತ್ತೆ. ನಮಗೆ ಏನೋ ಒಂದು ಹೊಸ ಥರ ಅನುಭವ ಅಲ್ವಾ ಫ್ರೆಂಡ್ಸ್. ನಮಗೆ ಯೂಟ್ಯೂಬಲ್ಲಿ ಏನೂ ಗೊತ್ತಿರಲಿಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲವನ್ನು ಕಲ್ತ್ಕೊಂಡಿದ್ದು, ಏನೇನು ಗೊತ್ತಿರಲಿಲ್ಲ. ಹೇಗೆ ಎಡಿಟ್ ಮಾಡೋದು, ಹೇಗೆ ಮಾಡ್ತೀನಿ ವೀಡಿಯೋ ಅಂತ ನನಗೆ ಭಯ ಆಗಿಬಿಟ್ಟಿತ್ತು ಫಸ್ಟು. ಆಮೇಲೆ 1-2 ವೀಡಿಯೋ ಸ್ವಲ್ಪ ಹಾಗೆ ಹೀಗೆ ಆಗಿದೆ. ಫಸ್ಟ್ ನಾನು ಹಾಕಿರೋ ವ್ಲಾಗ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಲ್ಲಿ ಏನೋ ಸ್ವಲ್ಪ ಮಿಸ್ಟೇಕ್ಸ್ ಇರುತ್ತೆ. ವಾಯ್ಸು ಹೇಗೆ ಮಾಡೋದು ಏನೂ ಗೊತ್ತಾಗಲ್ಲ. ಆಮೇಲೆ ನಮ್ಮ ಮಿಸ್ಟೇಕ್ಸ್ನ ನಾವೇ ಅರ್ಥಕೊಂಡು ಹೇಗೆ ಮಾಡಿದ್ರೆ ಹೇಗೆ ಅಂತ ಅರ್ಥ ಮಾಡಿಕೊಂಡು ಎಷ್ಟು ನೀಟಾಗಿ ವೀಡಿಯೋಸ್ನ ಎಡಿಟ್ ಮಾಡಿ ಹಾಕ್ಕೊಂಡು ನಮ್ಮ ಯಶಸ್ಸನ್ನ ನಾವೇ ನೋಡೋದು ಏನೋ ಒಂದು ಖುಷಿ ಅಂತ ಹೇಳ್ಬೋದು. ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ನಾನು ಯೂಟ್ಯೂಬರ್ ಆಗಬೇಕು, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ವ್ಲಾಗ್ಸ್ ಹಾಕಬೇಕು ಅಂತ ಹೇಳಿದಾಗ ನಾನು ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮಮ್ಮ ನನಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ನಾನು ಏನು ಮಾಡಬೇಕು ಅಂದರೂ ಸರಿ ನೀನು ಮಾಡು ಅಂತ ಹೇಳೋದು ನನಗೆ ಒಬ್ಬರು ಅಂದರೆ ಅದು ನನ್ನಮ್ಮ. ನನ್ನ ಬೆನ್ನಿಂದೆ ಇರೋದು ನನ್ನ ತಾಯಿ ಅಂತ ಹೇಳೋಕ್ಕೆ ತುಂಬಾ ಖುಷಿ ಪಡ್ತೀನಿ. ನನಗೋಸ್ಕರ ನಮ್ಮಮ್ಮಂಗೋಸ್ಕರ ನಾನು ಅಂತಲೇ ಬದುಕ್ತಿರೋದು. ಸೊ ಇವಾಗ ಫೈನಲಿ ಓಪನ್ ಮಾಡಿದೆ. ಯೂಟ್ಯೂಬಲ್ಲಿ ಝೀರೋಯಿಂದ ನಾನು ಇಷ್ಟರ ಮಟ್ಟಿಗೆ ಬೆಳೆದಿರೋದು ಏನೇನೂ ಗೊತ್ತಿರಲಿಲ್ಲ ಫ್ರೆಂಡ್ಸ್. ಅದು ಬಿಟ್ಟು ಯೂಟ್ಯೂಬರ್ಸ್ ಅಂತಲೂ ನನಗೆ ಯಾರೂ ಗೊತ್ತಿಲ್ಲ, ಯಾರೂ ಪರಿಚಯ ಇಲ್ಲ, ಫ್ರೆಂಡ್ಸು ಇಲ್ಲ, ರಿಲೇಟಿವ್ಸು ಇಲ್ಲ, ಯಾರೂ ಇಲ್ಲ. ಕೆಲವೊಬ್ಬರು ಫ್ರೆಂಡ್ಸ್ ಇರ್ತಾರೆ, ಅವ್ರ ಜೊತೆ ಕೊಲಾಬ್ ಮಾಡ್ಕೋತಾರೆ. ಎಲ್ಲ ರಿಲೇಟಿವ್ಸಲ್ಲಿ ಯೂಟ್ಯೂಬರ್ಸ್ ಇದ್ದರೆ ಅವ್ರ ಕಡೆಯಿಂದ ಅವರು ವೀಡಿಯೋಸಲ್ಲಿ ಹೋಗಿ ಮಾತಾಡಿಸಿ ಎಲ್ಲ ಮಾಡಿಕೊಂಡು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೋತಾರೆ. ಬಟ್ ನಮಗೆ ಆ ಥರ ಯಾವುದೇ ಸಪೋರ್ಟ್ ಏನೂ ಇಲ್ಲ. ನನ್ನ ವೀಡಿಯೋಸಿಂದನೇ ನಾನು ಇಷ್ಟು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿಕೊಂಡು ಇಷ್ಟರ ಮಟ್ಟಿಗೆ ಮಾನಿಟೈಸೇಷನ್ ಎಲ್ಲ ಆನ್ ಆಗಿ ಆಡ್ಸೆನ್ಸ್ ಪಿನ್ ಬರೋವರೆಗೂ ಇಲ್ಲಿಂದ ನನ್ನ ಯೂಟ್ಯೂಬ್ ಜರ್ನಿ ಈ ಥರ ಇದೆ, ನೀವೇ ನೋಡ್ತಾ ಇದ್ದೀರಾ. ಸೊ ಒಂಥರ ಖುಷಿ ಕೊಡುತ್ತೆ, ಕಷ್ಟಪಟ್ಟಿದ್ದಕ್ಕೂ ಪ್ರತಿಫಲ ಸಿಕ್ತು ಅಂತ. ಸೊ ಇವತ್ತಂತೂ ತುಂಬ ಖುಷಿಯಾಗಿದೆ. ಸೊ ಯೂಟ್ಯೂಬಲ್ಲಿ ಹೇಗೆ ಅಂದರೆ ನಮ್ಮನ್ನು ನಾವೇ ಮೋಟಿವೇಟ್ ಮಾಡಿಕೊಂಡು ವೀಡಿಯೋಸ್ ಹಾಕಬೇಕು. ಸೊ ಆವಾಗಲೇ ನಾವು ಅಚೀವ್ ಮಾಡೋಕ್ಕೆ ಸಾಧ್ಯ. ಇನ್ಯಾರೂ ನಮ್ಮನ್ನು ಮೋಟಿವೇಟ್ ಮಾಡಲ್ಲ. ಕೆಲವರು ಮಾಡ್ಬೋದು, ಬಟ್ ಕೆಲವರು ಡಿಮೋಟಿವೇಟ್ ಮಾಡೋದೇ ಜಾಸ್ತಿ. ತುಂಬ ಯೂಟ್ಯೂಬರ್ಸ್ ಇದ್ದಾರೆ, ಏನು ಸಾಧನೆ ಮಾಡ್ತೀರಾ ಯೂಟ್ಯೂಬಲ್ಲಿ ಮಾಡಿ. ಎಷ್ಟೊಂದು ಜನ ಇವಾಗ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಎಲ್ಲರೂ ಕೂಡ ಯೂಟ್ಯೂಬಲ್ಲಿ ಅರ್ನ್ ಮಾಡ್ತಿದ್ದಾರೆ. ಸುಮ್ಮನೆ ಯೂಟ್ಯೂಬ್ ಯಾಕೆ ಸುಮ್ಮನೆ ಟೈಮ್ ವೇಸ್ಟು, ಮನೇಲಿ ಕೂತ್ಕೊಂಡು ಒಂದು ಶೋಕಿಗೋಸ್ಕರ ಯೂಟ್ಯೂಬ್ ಮಾಡ್ತಿದ್ದಾರೆ ಅನ್ನೋ ಥರ ಎಲ್ಲ ಹೇಳ್ತಾರೆ. ಬಟ್ ನಾವು ಶೋಕಿಗೋಸ್ಕರ ಮಾಡಲ್ಲ. ನಾವು ಒಂದು ಸಾಧನೆ ಏನಾದರೂ ಮಾಡಬೇಕು. ಸುಮ್ಮನೆ ಮನೆಯಲ್ಲಿ ಮಕ್ಕಳು ನೋಡಿಕೊಂಡು ಕೂತ್ಕೊಂಡು ಮಕ್ಕಳು ನೋಡ್ಕೊಳ್ಳೋಕ್ಕೋಸ್ಕರ ಮನೇಲಿ ಇರ್ತೀವಿ, ಕೆಲ್ಸಕ್ಕೆ ಹೋಗೋಕ್ಕಾಗದೆ. ಆವಾಗ ಅಟ್ಲೀಸ್ಟ್ ಸ್ವಲ್ಪ ಇಂಡಿಪೆಂಡೆಂಟ್ ಆಗಲಿಕ್ಕೋಸ್ಕರ ನಾವು ಏನಾದರೂ ಅರ್ನ್ ಮಾಡಲಿಕ್ಕೋಸ್ಕರ ನಾವು ಯೂಟ್ಯೂಬ್ನ ಮಾಡ್ತಾಯಿದ್ದೀವಿ. ಇನ್ಸ್ಟಾಗ್ರಾಮಲ್ಲಿ ಒಂದು ಮಿನಿ ವ್ಲಾಗ್ ಆಗಲಿ, ಒಂದು ರೀಲ್ಸ್ ಆಗಲಿ, ನಾವು ಏನಾದರೂ ಇನ್ಫಾರ್ಮೇಷನ್ ನಾವಲ್ಲಿ ಅಪ್ಡೇಟ್ ಮಾಡಿದ್ರೆ ಎಲ್ಲರೂ ಕೂಡ ಶೋಕಿಗೆ ಸ್ಟೈಲ್ ತೋರಿಸ್ಕೊಳ್ಳೋಕ್ಕೆ, ನಾವು ಹೆಸರು ಮಾಡಲಿಕ್ಕೆ ಅಂತ ಅಲ್ಲ, ನಮ್ಮ ಜೀವನಕ್ಕೆ ಒಳ್ಳೇದಾಗಲಿ, ನಾವು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅನ್ನೋ ಕಾರಣಕ್ಕೂ ಕೂಡ ಕೆಲವು ಹೆಣ್ಮಕ್ಳು ಮಾಡ್ತಿರ್ತಾರೆ. ಅದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಸುಮ್ಮನೆ ಒಬ್ರನ್ನ ಡಿಮೋಟಿವೇಟ್ ಮಾಡೋದಾಗಲಿ, ಸುಮ್ಮನೆ ಹೆಂಗೆ ಬೇಕಂಗೆ ಮಾತಾಡೋದಾಗಲಿ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲರೂ ಒಂದು ವಿಡಿಯೋ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು. ನಾವು ಎಷ್ಟು ಕಷ್ಟಪಟ್ಟು ವಿಡಿಯೋ ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಅದನ್ನು ವ್ಯೂಸ್ ಬರೋ ತನಕ ವೆಯ್ಟ್ ಮಾಡ್ತೀವಲ್ಲ, ನಮಗಿರೋ ತಾಳ್ಮೆ ಯಾರಿಗೂ ಇಲ್ಲ.
ಸೊ ಅಷ್ಟು ಪೇಷನ್ಸ್ ಇಟ್ಕೊಂಡು ನಾವು ವೀಡಿಯೋಸ್ನ ಹಾಕಿ ಏನೋ ಒಂದು ಸಾಧನೆನ ಮಾಡ್ತೀವಿ. ಸೊ ಎಲ್ಲ ಹೆಣ್ಮಕ್ಳು ಅಷ್ಟೇ. ಇವಾಗ ಯೂಟ್ಯೂಬ್ ತುಂಬ ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ, ಯಾರು ಕೂಡ ಸುಮ್ಮನೆ ಇದು ಮಾಡ್ಕೋಬೇಡಿ. ನೀವು ವ್ಲಾಗ್ಸ್ ಡೈಲಿ ಹಾಕ್ತಾ ಹೋಗಿ, ಯಾವತ್ತಾದರೂ ಒಂದಿನ ಅಚೀವ್ ಮಾಡೇ ಮಾಡ್ತೀರಾ. ಸುಮ್ಮನೆ ಸ್ಟಾಪ್ ಮಾಡಿ ಯಾಕೆ ನಿಮ್ಮ ಲೈಫ್ನ ಹಾಳು ಮಾಡ್ಕೋತೀರಾ. ನಾವು ಸುಮ್ಮನೆ ಬೇಜಾರು ಮಾಡ್ಕೋಬೋದು, ಬಟ್ ಒಂದಲ್ಲ ಒಂದು ದಿನ ಒಂದು ವಿಡಿಯೋ ವೈರಲ್ ಆಗಿ ನಮಗೆ ಯಶಸ್ಸು ಅನ್ನೋದು ಕಾಯ್ತಾ ಇರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಲ್ಲಿ ಕೊಟ್ಟಿರೋ ಪಿನ್ನ ನಾವು ಗೂಗಲ್ ಆ್ಯಡ್ಸೆನ್ಸ್ದು ವೈಟಿ ಸ್ಟುಡಿಯೋದಲ್ಲಿ ಅಪ್ಡೇಟ್ ಮಾಡಿ ಎಲ್ಲ ಸರಿ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಅಮೌಂಟ್ ಬರುತ್ತೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಲ್ಲರೂ ಕೂಡ ಹೀಗೆ ಸಪೋರ್ಟ್ ಮಾಡಿ, ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಕೇಳ್ಕೊತೀನಿ, ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ನಾನು ಕೂಡ ತಿಳ್ಕೊತೀನಿ ಅಂತ. ಇನ್ನು ಮುಂದೆ 2 days ಒಂದು ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ. ಸೊ ನಿಮಗೆ ಏನು ಅನಿಸುತ್ತೆ ನನ್ನ ವೀಡಿಯೋಸ್ ಬಗ್ಗೆ ಅಂತ ಎಲ್ಲ ನನಗೆ ತಿಳಿಸ್ಕೊಡಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.